ಆಧ್ಯಾತ್ಮಿಕ ವೈಭವದ ತಿರುಮಲ ನಗರಿಯಲ್ಲಿ ವೈಭವದ ರಥಸಪ್ತಮಿ ಆಚರಣೆ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ರಥಸಪ್ತಮಿ ಹಬ್ಬದ ದಿನವಾದ್ದರಿಂದ ಶ್ರೀಗಳು ಸಪ್ತವಾಹನಗಳ ಮೇಲೆ ಬ್ರಹ್ಮೋತ್ಸವದ ಮೂರ್ತಿಯನ್ನ ಇಟ್ಟು ರಥ ಬೀದಿಯಲ್ಲಿ ಸಾಗಿದ್ದಾರೆ. ಬೆಳಿಗ್ಗೆ 9 ರಿಂದ 1 ನಡುವೆ ಚಿನ್ನಶೇಷ ವಾಹನ ಸೇವೆ, 11 ರಿಂದ 12 ಗಂಟೆಯ ನಡುವೆ ಗರುಡ ವಾಹನ ಸೇವೆ, ಮಧ್ಯಾಹ್ನ 1 ರಿಂದ 2 ಗಂಟೆಯ ನಡುವೆ ಹನುಮಂತ ವಾಹನ ಸೇವೆ ಹಾಗೂ ಮಧ್ಯಾಹ್ನ 2 ರಿಂದ 3 ನಡುವೆ ಶ್ರೀವಾರಿ ಪುಷ್ಕರಣಿಯಲ್ಲಿ ಚಕ್ರ ಸ್ನಾನ, ಸಂಜೆ 4 ರಿಂದ 5 ನಡುವೆ ಕಲ್ಪವೃಕ್ಷ ವಾಹನ ಸೇವೆ, ಸಂಜೆ 6 ಗಂಟೆಯಿಂದ 7 ಗಂಟೆಯ ಒಳಗೆ ಸರ್ವ ಭೂಪಾಲ ವಾಹನ ಸೇವೆ ಹಾಗೂ ರಾತ್ರಿ 8 ರಿಂದ 9 ರವರೆಗೆ ಮಧ್ಯ ಚಂದ್ರಪ್ರಭ ವಾಹನ ಸೇವೆ ನಡೆಯಲಿದೆ. ಈ ಒಂದು ಆಧ್ಯಾತ್ಮಿಕ ವೈಭವದ ಆಚರಣೆಯಲ್ಲಿ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಮತ್ತು ಅವರ ಪತ್ನಿ ಸೂರ್ಯಪ್ರಭಾ ವಾಹನ ಸೇವೆಯಲ್ಲಿ ಪಾಲ್ಗೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಕೂಡ ಭಾಗಿಯಾಗಲಿದ್ದಾರೆ. శాస్త్రాలు దీన్ని ఉద్ఘోషిస్తూ ఉన్నాయి. ఈనాడు అరుణోదయ కాలంలో శాస్త్రాలు దీన్ని ఉజ్జద్దినకర సదృశం పద్మసంస్థం ಹೆಸರು ರಥಸಪ್ತಮಿ ಹಬ್ಬದ ದಿನವಾದ್ದರಿಂದ ಶ್ರೀಗಳು ಸಪ್ತವಾಹನದ ಮೇಲೆ ಬ್ರಹ್ಮೋತ್ಸವ ಮೂರ್ತಿಯನ್ನ ಇಟ್ಟು ರಥ ಬೀದಿಯಲ್ಲಿ ಸಾಗಿದ್ದಾರೆ. ಬೆಳಗ್ಗೆ 9 ರಿಂದ 1 ನಡುವೆ ಚಿನ್ನಶೇಷ ವಾಹನ ಸೇವೆ, 11 ರಿಂದ 12 ನಡುವೆ ಗರುಡ ವಾಹನ ಸೇವೆ, ಮಧ್ಯಾಹ್ನ 1 ರಿಂದ 2 ನಡುವೆ ಹನುಮಂತ ವಾಹನ ಸೇವೆ, ಮಧ್ಯಾಹ್ನ 2 ರಿಂದ 3 ನಡುವೆ ಶ್ರೀವಾರಿ ಪುಷ್ಕರಣಿಯಲ್ಲಿ ಚಕ್ರ ಸ್ನಾನ, ಸಂಜೆ 4 ರಿಂದ 5 ನಡುವೆ ಕಲ್ಪವೃಕ್ಷ ವಾಹನ ಸೇವೆ ಹಾಗೂ ಸಂಜೆ 6 ರಿಂದ 7 ನಡುವೆ ಸರ್ವ ಭೂಪಾಲ ವಾಹನ ಸೇವೆ ಹಾಗೂ ರಾತ್ರಿ 8 ರಿಂದ 9 ಗಂಟೆಯವರೆಗೆ ಮಧ್ಯ ಚಂದ್ರಪ್ರಭ ವಾಹನ ಸೇವೆ ನಡೆಯಲಿವೆ. ಈ ಆಧ್ಯಾತ್ಮಿಕ ವೈಭವದ ಆಚರಣೆಯಲ್ಲಿ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಮತ್ತು ಅವರ ಪತ್ನಿ ಸೂರ್ಯಪ್ರಭಾ ವಾಹನ ಸೇವೆಯಲ್ಲಿ ಪಾಲ್ಗೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಕೂಡ ಭಾಗಿಯಾಗಿರುವುದನ್ನು ನೀವು ಕೂಡ TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.